ಈ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಒಂದು ಗೌರವಪೂರ್ವಕವಾದ ಕಾರ್ಯಕ್ರಮವನ್ನು ರಾಷ್ಟ್ರಾಧ್ಯಕ್ಷರ ಹಸ್ತದಿಂದ ನೆರವೇರಿಸಲು ಸಂತೋಷ ಪಡುತ್ತಿದ್ದೇನೆ. ಹೆಬ್ರಿ ಜೆಸಿಯ ಪೂರ್ವಾಧ್ಯಕ್ಷ, ಕಾರ್ಕಳ ತಾಲೂಕಿನ ಹೆಮ್ಮೆಯ ಕೃಷಿಕ, ಸುಮಾರು 100 ಎಕರೆ ಪ್ರದೇಶದಲ್ಲಿ ಭತ್ತ, ಅಡಿಕೆ, ತೆಂಗು ಕೃಷಿಯಲ್ಲಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಕ್ರಾಂತಿ ಮಾಡಿದ ಹಾಗೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಲಿಯಲು ವಿದ್ಯಾರ್ಥಿ ವೇತನ ನೀಡಿ ಹಾಗೂ ಅದೆಷ್ಟೋ ಮಂದಿಗಳಿಗೆ ತನ್ನ PWD ಕೆಲಸ ಕೊಟ್ಟು ಎಷ್ಟೋ ಮನೆಗೆ ದೀಪ ಆಗಿರುವಂಥ JC ವಾದಿರಾಜ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ನೀಡಲು ಸಂತೋಷ ಪಡುತ್ತಿದ್ದೇವೆ. ಅವರನ್ನು ವೇದಿಕೆ ಮುಂದೆ ಅವಕಾಶ GM ಶಾಲಿನಿ ರಮೇಶ್. JC ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ವಾದಿರಾಜ ಶೆಟ್ಟಿಯವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅತ್ಯುತ್ತಮ ಕೃಷಿಕ ಪ್ರಶಸ್ತಿ. ಸನ್ಮಾನ್ಯರೇ, ಎಲ್ಲ ತಂದೆ ತಾಯಿಗಳಿಗೆ ಹುಟ್ಟುವ ಮಗು ಹೇಗಿರುತ್ತಾನೆ ಎಂಬ ಅರಿವಿರದು. ಆದರೆ ಎಲ್ಲರಿಗೂ ತಮ್ಮ ಮಗು ಶ್ರೇಷ್ಠನಾಗಬೇಕೆಂಬ ಇಚ್ಛೆ ಪ್ರಬಲವಾಗಿದ್ದರೆ ಯಶಸ್ಸು ಮಾತ್ರ ಕಟ್ಟಿಟ್ಟ ಬುತ್ತಿ. ಅಂತಹ ಶ್ರೇಷ್ಠ ಇಚ್ಛೆಯನ್ನಿಟ್ಟುಕೊಂಡಿರುವಂತಹ ಶಿವಪುರ ಯಳಗೋಳಿ ನಂದ್ಯಪ್ಪ ಶೆಟ್ಟಿ ಹಾಗೂ ಮೀಯಾರು ದೊಡ್ಡಮನೆ ಶಾರದಾ ಶೆಟ್ಟಿ ಅವರಿಗೆ 1966ರ ಮಾರ್ಚ್ 22 ಶ್ರೇಷ್ಠ ದಿನ ಸುದಿನ. ಹೆರಿಗೆಯ ನೋವೆಲ್ಲವನ್ನು ಮರೆತು ನಾಮಕರಣದಂದು ತನ್ನ ಮಗ ಶ್ರೇಷ್ಠವಾದಿಯಾಗಬೇಕು ಎಂಬ ಇಚ್ಛೆಯಿಂದ ಹೆಸರಿಸಿದ ಹೆಸರೇ ವಾದಿರಾಜ. ಹೆಸರಿಗೆ ಅನುವರ್ತವೆಂಬಂತೆ ಹಸನ್ಮುಖಿ, ಆತ್ಮೀಯತೆಗಳಿಂದ ಕೂಡಿದ ನಡವಳಿಕೆ, ತನ್ನ ನಯ ವಿನಯ ಮಾತುಗಳಿಂದ ಎಲ್ಲರ ಮನ ಗೆದ್ದು ವಾದಿರಾಜರೇ ಆಗಿರುವಿರಿ. ಮುಂದೆ ಆ ಕಾಲಕ್ಕೆ ತಕ್ಕಂತೆ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋವನ್ನು ಸಂಜಯರ ಸ್ಮಾರಕ ಕಾಲೇಜು ಸಾಗರದಲ್ಲಿ ಮುಗಿಸಿದಿರಿ. ಅನಂತರ ಮುಂದೇನು ಎಂದು ಕೈಕಟ್ಟಿ ಕೂರದೆ ಅನೇಕ ಹಿರಿಯ ಸಿವಿಲ್ ಗುತ್ತಿಗೆದಾರರೊಂದಿಗೆ ತರಬೇತು ಪಡೆದಿರಿ. ತದನಂತರ ಹೆಬ್ರಿಯ ಜಾರಾದಲ್ಲಿ ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ ಸಂಸ್ಥೆ ತೆರೆದು ಸ್ವಉದ್ಯೋಗದಲ್ಲಿ ತೊಡಗಿದಿರಿ. ತಂದೆ ತಾಯಿಯ ಇಚ್ಛೆ, ದೇವರ ಆಶೀರ್ವಾದಗಳೊಂದಿಗೆ ನಿಮ್ಮ ಕಠಿಣ ದುಡಿಮೆ, ಆತ್ಮೀಯತೆಯ ಮಾತು ಗೆದ್ದೇ ಬಿಟ್ಟಿತು. ಲೋಕೋಪಯೋಗಿಯಾಗಿ ಇಲಾಖೆಯ ಯಶಸ್ವಿ ಕ್ಲಾಸ್ 1 ಗುತ್ತಿಗೆದಾರರಾಗಿ ಹೆಸರುವಾಸಿಯಾದಿರಿ. ಪ್ರಾಯಕ್ಕೆ ಬಂದಾಗ ಅದಕ್ಕೆ ತಕ್ಕಂತೆ 1994ರ ಮೇ ತಿಂಗಳ 27ರಂದು ಕುಮಾರಿ ಶುಭವತಿಯವರಿಗೆ ಶ್ರೀಮತಿ ಸ್ಥಾನ ನೀಡಿದ್ದೀರಿ. ಅದರ ಫಲಸ್ವರೂಪ ರವೀನಾ ರಶ್ಮಿನರ ಅಕ್ಕರೆಯ ತಂದೆಯಾದಿರಿ. ಅವರನ್ನು ಸರಿಯಾಗಿ ಮಾರ್ಗದರ್ಶನಗೈದು ಓರ್ವಳನ್ನು ಇಂಜಿನಿಯರಿಂಗ್ ಪದವಿ ಮಾಡುವಂತೆ ಮಾಡಿದರೆ ಇನ್ನೋರ್ವಳನ್ನು ವೈದ್ಯೆಯಾಗಿಸಿದಿರಿ. ಸಾಂಸಾರಿಕ ವ್ಯವಹಾರಿಕ ಕ್ಷೇತ್ರಗಳೆರಡರಲ್ಲೂ ಯಶಸ್ವಿಯಾದಾಗ ಸಾಮಾಜಿಕ ಕಾರ್ಯಗಳಲ್ಲಿಯೂ ಗುರುತಿಸಲ್ಪಟ್ಟಿದ್ದೀರಿ. ಹೆಬ್ರಿಯ ಪ್ರತಿಷ್ಠಿತ ಸಂಸ್ಥೆ ಹೆಬ್ರಿ ಜೆಸಿಸ್ನ ಸದಸ್ಯರಾಗಿ ಮುಂದೆ ಯಶಸ್ವಿ ಅಧ್ಯಕ್ಷರಾಗಿ ಜನಮನ್ನಣೆ ಗಳಿಸಿದ್ದೀರಿ. ಮಾತ್ರವಲ್ಲದೆ ತಮ್ಮ ವ್ಯಕ್ತಿತ್ವ ವಿಕಸನವನ್ನು ಬಹಳಷ್ಟು ಬೆಳೆಸಿಕೊಂಡ ತತ್ಪರಿಣಾಮ ಲಯನ್ಸ್ ಕ್ಲಬ್ ಹೆಬ್ರಿಯ ಮೂಲಕ ಸೇವೆಗೊಂಡು ಅರ್ಥ ಕಂಡುಕೊಂಡಿರಿ. ಅಲ್ಲೂ ಅಧ್ಯಕ್ಷರಾಗಿ ಮಿಂಚಿದ್ದೀರಿ. ಇಷ್ಟೇ ಅಲ್ಲದೆ ಹೆಬ್ರಿ ಅಜಕಾರು ಬಂಟರ ಸಂಘದ ಉಪಾಧ್ಯಕ್ಷರಾಗಿ, ವಂಡರಬೆಟ್ಟು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ, ಸೀತಾನದಿ ಸೌಖ್ಯ ಯೋಗ ಟ್ರಸ್ಟಿನ ಉಪಾಧ್ಯಕ್ಷರಾಗಿ, ಹೆಬ್ರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಕೈಂಕರ್ಯ ಮುನ್ನಡೆಸಿದ್ದೀರಿ. ಜನಪ್ರಿಯರಾದಿರಿ, ಜನಾನುರಾಗಿಯಾದಿರಿ. ಕಲಾಪ್ರಿಯರಾದ ತಾವು ಕಳೆದ 22 ವರ್ಷಗಳಿಂದ ಪೆರಡೂರು ಅಂದರೆ ಹಿರಿಯಡಕ ಮೇಳದ ಯಕ್ಷಗಾನವನ್ನು ಉಚಿತವಾಗಿ ಜನರಿಗೆ ನೀಡಿರುವಿರಿ. ಎಲ್ಲಕ್ಕಿಂತಲೂ ವಿಶೇಷವಾಗಿ ಶ್ರೀ ದುರ್ಗಾ ಎಸ್ಟೇಟ್ ಎಂಬ ಕೃಷಿ ಕೇಂದ್ರವನ್ನು ಅತ್ಯಂತ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ನಡೆಸುತ್ತಿರುವಿರಿ. ಸುಮಾರು 27,000 ಅಡಿಕೆ ಗಿಡಗಳನ್ನು 7.5 ಎಕರೆಗೂ ವಿಸ್ತಾರವಾದ ಜಾಗದಲ್ಲಿ ಬೆಳೆಸಿ ಎಲ್ಲರನ್ನೂ ಬೆರಗುಗೊಳಿಸಿದ್ದೀರಿ. ಇನ್ನೂ ವಿಶೇಷವೆಂದರೆ ಮಂದಾರ್ತಿ ಗೋಶಾಲೆ ಅತ್ಯಂತ ವಿಸ್ತಾರವಾಗಿ, ಅಷ್ಟೇ ವೈಜ್ಞಾನಿಕವಾಗಿ, ಯೋಜನಾಬದ್ಧವಾಗಿ ನಡೆಯುತ್ತಿದ್ದು 88 ಗೋವುಗಳ ಸೇವೆಯನ್ನು ನಿರಂತರವಾಗಿ ನಡೆಸುತ್ತಾ ಬಂದಿರುವಿರಿ. ಹೀಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಮಾತಿಗೆ ಅನುಗುಣವಾಗಿ ಯಶಸ್ವಿ ಗುತ್ತಿಗೆದಾರರಾಗಿ ಬೆಳೆದು ಎಲ್ಲರೂ ಕೈ ಸುಟ್ಟುಕೊಳ್ಳುತ್ತಿರುವ ಕೃಷಿ ಕ್ಷೇತ್ರಕ್ಕೆ ಅರ್ಪಿಸಿ ಅಲ್ಲಿ ಅನೇಕ ಶ್ರಮಜೀವಿಗಳಿಗೆ ಆಶ್ರಯದಾತರಾಗಿರುವಿರಿ. ಹೀಗೆ
ಸಮಾಜ, ಗೋವು, ಶ್ರಮಜೀವಿಗಳಿಗೊಂದು ದಾರಿದೀಪವಾಗಿ ನಿರ್ವಿವಾದವಾಗಿ ವಾದಿರಾಜರೇ ಆಗಿರುವಿರಿ. ಸದಾ ಹಸನ್ಮುಖಿ, ಅರಳು ಉರಿದಂತೆ ಲವಲವಿಕೆ ಸ್ಫೂರ್ತಿ ಮಾತುಗಳ ಮೂಲಕ ಕಠಿಣ ದುಡಿಮೆ, ಸ್ಪಷ್ಟ ಗುರಿಯೊಂದಿಗೆ ಅಚಲ ಹೆಜ್ಜೆ ಇಡುತ್ತಿರುವ ನಿಮ್ಮ ಕನಸುಗಳೆಲ್ಲವೂ ಮೇರು ಪರ್ವತದಷ್ಟು ಬೆಳೆದು ಯಶಸ್ವಿಯಾಗಲಿ. ಸಂತೃಪ್ತ ಜೀವನ ನಿಮ್ಮದಾಗಲಿ ಎಂದು ಶುಭ ಹಾರೈಸುವ ಅಧ್ಯಕ್ಷರು ಹಾಗೂ ಸದಸ್ಯರು, ಕಾರ್ಕಳ ಜೆಸಿ ಎಜುಕೇಶನ್ ಸೊಸೈಟಿ ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು, ಜೆಸಿ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ. ಥ್ಯಾಂಕ್ ಯು ಮೇಡಮ್. ರಾಷ್ಟ್ರಾಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ಸೇರಿ ಸನ್ಮಾನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಡ್ತೇನೆ. ಪಾಲದಿ ದೂರ ಕಂಡು ಗುಜ ಪೂಗ ಬಸ್ಸ ಬತ್ತಿಂದ ಪೋಡಿ ಎರ್ಚಿ ಕುರಂಬು ಪತ್ತನುಗ ಪಾಲದಿ ದೂರ ಕಂಡು ಗುಜ ಪೂಗ ಬಸ್ಸ ಬತ್ತಿಂದ ಪೋಡಿ ಎರ್ಚಿ ಕುರಂಬು ಪತ್ತನುಗ ಪಚ್ಚ ಪಚ್ಚನೆ